ನಿಮ್ಮ ಗಣಸರ ಸೀರಿ ಒಟ್ಟಳ ಅಂದಳ ನನಗ ಅವರ ಒಟ್ಟ ಸೀರಿಲು ಹುಟ್ಟಿಲ್ಲ ಅಂತ ಹೇಳ್ತಾನ ನೇನಾಗ ನಿಮ್ಮ ಕೃಷ್ಣ ಪರಮಾತ್ಮ ಸೀರಿ ಹುಟ್ಟನಂತ ಹೇಳಿ ಸವಾಲು ಮಾತ್ರ ಮಾಡ್ಯಾಳ ನೋಡ ಸಭದಾಗ ನಮ್ಮ ಕೃಷ್ಣ ಪರಮಾತ್ಮ ಸೀರಿ ಹುಟ್ಟನಂತ ಹೇಳಿ ಸವಾಲು ಮಾತ್ರ ಹಾಕ್ಯಾಳ ನೋಡ ನಾನಾಗ ಕೊರವಂಜಾಕ ಯಾಕಾಗಿ ಬಂದನಂದಾಗ ಅವ ಆಗಿ ಬರ್ಬೇಕಾದ್ರೆ ಒಂದ ದಗದ ಎತ್ತಾಗ ಸತ್ಯಭಾಮಿ ಇದ್ದಕ್ಕೆ ಪರಮಾತ್ಮನ ಪಾದಕ ಬಿದ್ದ ವರ ಮಾತ್ರ ಕೇಳತಾಳು ಹೆಂಗ ಕೃಷ್ಣನ ಪರಮಾತ್ಮನ ಪಾದಕ ಬಿದ್ದ ಸತ್ಯಭಾಮಿ ಕೇಳಿ ವರ ಮಾತ್ರ ಕೊಡ ಅಂತ ಅಂದಾಗ ಏನ ಬೇಕ ಕೇಳ ಕೊಡತನ ಅಂದಾಗ ನನಗ ಶಕ್ತಿ ಪೂಜಾ ಹಾಕುವಂತ ಅಂದಾಗ ಶಕ್ತಿ ಪೂಜೆ ಹಾಕ್ತಾನು ವರ ಮಾತ್ರ ಕೊಡ ಅಂತ ಗಂಡ ಮಕ್ಕಳ ಬರಬಾರ್ದಂತ ಅಂದಾಗ ಯಾರು ಗಣಸರು ಬರಬಾರ್ದಂತ ವರ ನನಗ ಕೊಡ ಅಂತ ಸತ್ಯಭಾಮಿ ಪಾದಕ ಬಿದ್ದ ಬೇಡ್ಯಾಳ ಅವಾಗ ಕೃಷ್ಣ ಪರಮಾತ್ಮ ಬಿಡ್ತಾನು ಹೆಂಗ ವರ ಮಾತ್ರ ಕೊಟ್ಟಿನಂತ ಅಂದಾಗ ಅದ ವರ ತಗೊಂಡು ಹೋಗಿ ಶಕ್ತಿ ಪೂಜೆ ಹಾಕ್ಯಾಳಾಗ ಆಗ ಒಂದ ಮಾತ ಹೇಳ್ತಾಳು ಅವಾಗ ವರ ಮಾತ್ರ ಬೇಡ್ಯಾಳು ತಿರುಗಿ ಮಾತ್ರ ಬೀಳತಾಳು ಹೆಂಗ ಹೇಳತಾಳು ಅವಾಗ ಒಟ್ಟ ಗಣಸರು ಮಾತ್ರ ಬರಬಾರ್ದಂತ ಅಂದಾಗ ಮುತ್ತಿನ ಹಾರ ಒಂದ ತೀರ ಹೆಂಗ ಒಯ್ತಿ ಅಂತ ಒಯ್ದು ಹೆಂಗ ತೀರತಿ ಅಂದಾಗ ಮುತ್ತಿನ ಹಾರ ತೀರ ಹೆಂಗ ಒಯ್ತಿ ಒಯ್ಯ ಅಂತ ಕೃಷ್ಣ ಪರಮಾತ್ಮಗ ಹೇಳ್ತಾಳು ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನು ಹೆಂಗ ನನ್ನ ಕರೆ ಒಡ ಬೇಡಿ ತಿರುಗಿ ಮಾತ್ರ ಬಿದ್ದಾಗ ಇವನ ಓದತ್ತಿರತನ ಅಂತ ಅಂದಾಗ ಇಟ್ಟ ಕೇಳಿ ಪರಮಾತ್ಮ ಅವತಾರ ಮಾತ್ರ ತೊಟ್ಟಾಗ ವಸ್ತು ಮಾತ್ರ ಹುಟ್ಟನ ನೋಡ ಹೆಂಗ ಈಕಿ ವಿದ್ಯಾ ಮಾತ್ರ ಹೇಳತಾಳು ಹೆಂಗ ಈಕಿ ಶ್ರೀ ಕೃಷ್ಣ ಪರಮಾತ್ಮ ಹುಟ್ಟನಂದಾಗ ನನ್ನ ಕೃಷ್ಣ ಪರಮಾತ್ಮ ಹೆಣ್ಣಿನ ಸೇರಿ ಹುಟ್ಟಿಲ್ಲ
ಬರ್ತಿದ ನೋಡ ಅದರ ಮ್ಯಾಗ ನಿರಾಕಾರ ವಸ್ತು ಮಾಡಿ ತೊಟ್ಟಣ ಅವಾಗ ಏ ಬಣ್ಣ ಕೊಡಣ ನಿನ್ನ ಶಿರಿ ಬಣ್ಣ ಕೊಡ್ಲಿಕ್ಕ ಅವನ ಶಿರಿ ಏ ನಿರಾಕಾರ ಅರಿವಿ ಮಾಡಿ ಕೊಟ್ಟಣ ಅವಾಗ ಕೃಷ್ಣ ಪರಮಾತ್ಮ ಹೆಂಗೆ ಹಂಗ ಬರತಾನು ಕೊರವಂಜಾಗಿ ನಿತ್ತ ನೋಡ ಅವಾಗ ಬ್ರಹ್ಮಾಂಡಂಬು ಬುಟ್ಟಿ ಹೊತ್ತ ನೋಡ ತಲೆ ಮ್ಯಾಗ ಮನಮ ತಂಬು ಕುಶನ ಹಿಡದಾನ ಕೈಯಾಗ ಮಾತ್ರ ಹಿಡದಾನು ಹಾಡಕೋತ ಬರ್ತಿದ ನೋಡ ಹೆಂಗ ಹಾಡಕೋತ ಬರ್ದ್ರೊಳಗ ಸತ್ಯಭಾಮಿ ಕಿವಿಗೆ ಬೇತು ಸತ್ಯಭಾಮಿ ಹೇಳತ್ತಾಳ ದೂತಿಗ ಅವಾಗ ಅಲ್ಲಿ ಕೊರವಜು ಹೊಂಟಳ ಕರ್ಕೊಂಡು ಬರೋಗು ಅಂದಾಗ ದೂತಿ ಓಡಿ ಹೋಗಿ ಕರಿಯಾಕ ಹೋದ ಕೊರವಂಜನ ಅವಾಗ ಸತ್ಯಭಾಮಿಗ ಮನ್ಯಾಗ ಮಾತ್ರ ಕೂತಾಳಾಗ ದೂತಿ ಮಾತ್ರ ಕರಿತಾನು ಹೆಂಗ ಕೊರವಂಜಿ ನಿನ್ನ ನಮ್ಮ ತಾಯಿ ಕರಿಯಾತಾಳು ಏ ಸದ್ಯ ನನ್ನ ಮನೆಗೆ ಬರಬೇಕು ಅಂದಾಗ ಕರೆದ್ರ ಸಂಬಂಧ ನಾನು ಬಂದನಿ ಅಂದಾಗ ಹೋಗುನು ನಡಿ ಅಂತ ಕೊರವಂಜಾಗ ಹೇಳಿದಾಗ ಏ ದೂತಿ ಪರಮಾತ್ಮ ಇಬ್ಬರು ಕೂಡಿ ನಡೆದ್ರಾಗ ಬಗಲಾನ ಕುಸಳ ಕತ್ತಿತ್ತಾವಾಗ ಬಗಲಾನ ಕುಸತ್ತ ಅತ್ತ ಬಿದ್ದಾಗ ದೂತಿ ಮಾತ್ರ ಹೇಳತ್ತಾಳು ಕೊರವಂಜಿಗ ಈ ಕುಸಳ ತತ್ತಿ ಮಲಿ ಕುಡ್ಸಂದಾಗ ಏ ಹುಟ್ಟ ನನ್ನ ಕಂದ ಮಲಿ ಒಟ್ಟ ಕುಡ್ದಿಲ್ಲ ಅಂತ ಏ ಕೃಷ್ಣ ಪರಮಾತ್ಮ ಹೇಳತ್ತಾನವಾಗ ಯಾಕಂದ್ರ ನಿನ್ನ ಕೃಷ್ಣ ಪರಮಾತ್ಮ ಶಿರಿ ಊಟ ಬಂದಾನು ಅವ ಯಾಕ ಅಂತ 16,000 ಹೆಂಡ್ರದಾರ ಕರೆ ಅವ ಯಾಕೆ ಸೇರಿ ಊಟನು ಅಂತ ಕೇಳ್ತಾಳ ಆಕಿ ಹೌದು ಯಾಕಂದ್ರೆ ಕೃಷ್ಣ ಪರಮಾತ್ಮ ಶಿರಿ ಉಡಬೇಕಾದ್ರೆ ಹಂಗೇನಾಗಿಲ್ಲ ಸತ್ಯಭಾಮಿ ಅವನು ಪಾದಕ ಬಿದ್ದ ಕೇಳ್ತಾಳೆ ಏನತ್ತ ವರ ನನಗ್ ಕೊಡ್ರಿಪ್ಪ ಅಂತೇಳಿ ಬೇಡ್ತಾಳ ಸತ್ಯಭಾಮಿ ಪಾದಕ ಬಿದ್ದಾಳ ಕೃಷ್ಣ ಪರಮಾತ್ಮಗ ಏನ್ ಬೇಕು ಬೇಡ ಕೊಡ್ತೀನಿ ಈಗ ಸದ್ದ ಅಂದ ಅವ್ ಕೃಷ್ಣ ಪರಮಾತ್ಮ ಅಂದಾಗ ಈಕೆ ಸತ್ಯಭಾಮಿ ಏನ್ ಕೇಳ್ತಾಳ ಮಶಿಬನಾಳ ಸತ್ಯಭಾಮಿ ಏನಿಲ್ರಿ ಗಣಸರು ಯಾರೋ ಬರಬಾರ್ದಂಗ ನಾಗ ಶಕ್ತಿ ಪೂಜೆ ಹಾಕ್ತನು ಶಕ್ತಿ ಪೂಜೆ ಹಾಕಕ್ಕೆ ಗಣಸರು ಯಾರೋ ಬರಬಾರ್ದಂಗ ನನಗೆ ವರ ಕೊಡ್ರಿ ಅಂದಳು ಈಕೆ ಸತ್ಯಭಾಮಿ ಮಶಿಬನಾಳ ಸತ್ಯಭಾಮಿ ಯಾವಾಗ ಅಂದಳು ನೋಡ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನು ಆತ ಹೋಗಿ ಸತ್ಯಭಾಮಿ ನಿನ್ನ ಮಾತಿಗೆ ವರ ಕೊಟ್ಟನೆ ಹೋಗ ಅಂದವ್ ಅಂದಾಗ ಈಗ ಸತ್ಯಭಾಮಿ ಮನೆಗೆ ಹೋಗಿ ಶಕ್ತಿ ಪೂಜೆ ಹಾಕಿಳು ಶಕ್ತಿ ಪೂಜೆ ಹಾಕಿದ ಮೇಲೆ ಹೇಳ್ತಾಳ ಏನಂತ ಕೃಷ್ಣ ಪರಮಾತ್ಮ ಹೇಳ್ತಾಳ ನನ್ನ ತೇಕ ಈಗ ಏನೈತಿ ಮುತ್ತಿನ ಹಾರ ಐತಿ ಇದನ್ನ ಹೆಂಗ ಹೋಯ್ತು ಒಯ್ ನೋಡುನು ಅಂದಳಿಕೆ ಇದನ್ನ ಎಲ್ಲಾರ ಕ್ವಾಟ್ರನಿ ಅಂದ್ರ ಸತ್ಯಾಜಿತನ ಮಗಳು ಸತ್ಯಭಾಮಿ ಅಲ್ಲ ಅಂದಳಿಕಿ ಯಾ ಸತ್ಯಭಾಮಿ ವೈಶವನಾಳ ಸತ್ಯಭಾಮಿ ಹೇಳ್ತಾಳು ಸತ್ಯಾಜಿತನ ಮಗಳ ಸತ್ಯಭಾಮಿ ಅಲ್ಲ ನಾ ಇದನ್ನು ಕ್ವಾಟ್ನಂದ್ರ ಅಂತ ಹೇಳ್ತಾಳ ಇದನ್ನ ಹೆಂಗ್ ಹೋಯ್ತು ಒಯ್ ಅಂದ್ಳು ಯಾಕಂದ್ರೆ ಪರಮಾತ್ಮನ ಈಕೆಗೆ ಆಶೀರ್ವಾದ ಮಾಡ್ಯಾನ ಏನಂತ ಗಂಡಸರು ಯಾರು ನಿನ್ನ ಮನೆಗೆ ಬರಬಾರ್ದು ತಾಳ ಒಂದಿಟ ಮಾಸ್ತರ
ಗಡಸ್ರು ಯಾರು ನಿನ್ನ ಮನೆಗೆ ಬರಬಾರದು. ಹೌದು. ಯಾಕಂದ್ರೆ ಹಂಗತ್ತ ನಾನ ವರ ಕೊಟ್ಟನೆ ಅಂದ್ರೆ ಇದನ್ನ ಓದತಿರ್ತಾನ ಸತ್ಯಭಾಮಿ ಅಂದವ್. ಹೌದು. ಅವಾಗ ಕೊರವಂಜಿ ಅವತಾರ ತೊಟ್ಟ ಬ್ರಹ್ಮಾಂಡ ಎಂಬ ಬಿಟ್ಟಿ ತಲೆ ಮೇಲೆ ಇಟ್ಕೊಂಡು ಕೈಯಾಗೊಂದು ಮನ್ಮಂತ್ರ ಅನ್ನುವಂತ ಕುಸನ ತಗೊಂಡ ಏನಂತೇಳಿ ಹಾಡ್ಕೋತ ಬರ್ತದ ಮಾಸ್ತರ. ಮನಮೋಹನ ಮನಮೋಹನ ಮನದ ಮನರಂಜನ ಬಾಳ ಜೋ 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 ರೇ ಹಾಡ್ಕೋತ ಬರ್ತಿದ್ದ. ಹೌದು. ಪರಮಾತ್ಮ ಹಾಡ್ಕೋತ ಬರೋ ಸಪ್ಪಳು ಹೋಗಿ ಎಲ್ಲಿ ಬಿತ್ತು? ಏನು ಬಿತ್ತ? ಬರೇ ಸಪ್ಪಳ ಅತ್ತ ಈ ಮಶೀಬ್ನ ಸತ್ಯಭಾಮಿ ಕಿವಿಯಾಗ ಯಾವಾಗ ಬೆತ್ತು ನೋಡ. ಹೌದು. ಅವಾಗ ಈಗ ಕುಚುಗಳು ತಾನ ಕುಣ್ಯಾಕತ್ತು ಮಾಸ್ತರ್. ಏನಾಯ್ತು? ಸತ್ಯಭಾಮಿ ಕುಚುಗಳು ತಾನ ಕುಣ್ಯಾಕತ್ತು. ಅವಾಗ ದೂತಿ ಹೇಳ್ತಾಳ ಸತ್ಯಭಾಮಿ, ಅಲ್ಲಿ ಕೊರವಂಜಿ ಹೊಂಟಾಳ ಹೋಗಿ ಕರ್ಕೊಂಬರು ನಂದ. ಜಡಿಯ ಪಿಚ್ಚಿದೆ ನಮ್ಮ ಸಂಪಿಗೆ ಹಾರವನಚ್ಚಿ. ಹೌದೌದ್ರಿ. ಏನ್ ಹೇಳ್ತಾರ ಅಲ್ಲಿ? ಅಡ್ಕೋತ ಬರ್ತಿದ್ದ. ಬರೋ ಟೈಮ್ದಾಗ ಏನಾತು, ಬಗಲಾಗಿನ ಕೂಸ್ ಅಳಾಕೈತಿ ಬಿಡ್ತು. ಅಳಾಕತ್ತ ಅಂತಲಿ ಅವಾಗ ದೂತಿ ಹೇಳ್ತಾಳ ಕೃಷ್ಣ ಪರಮಾತ್ಮಾಗ, ಏ ಕೊರವಂಜಿ ಆ ಬಗಲಾಗಿನ ಕೂಸ್ ಅಳಾಕೈತೈತಿ, ನೆತ್ತು ಒಂದಿಟ್ಟ ಹಾಲಾರ ಕುಡಿಸಬಾರ್ದನ ಅದಕ್ಕಂತ ಹೇಳ್ತಾಳ ಈಕೆ ದೂತಿ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನು, ಎಂದು ಹುಟ್ಟೈತಿ ಅಂದಿನ ಹಿಡಿದ್ರ ನನ್ನ ಕಾಂದ ಮಲಿ ಕುಡ್ದಿಲ್ಲ, ಮಲಿ ಅನ್ನೋದು ನೋಡಿಲ್ಲ ಅಂದವ್. ಹೌದು. ಮತ್ತೆ ಈಗ ಮಶಿಬನಾಳ ವಿದ್ಯೆ ಹೇಳ್ತಾಳು, ಮಲಿ ಕುಡಿಲಾರ್ದ ಯಾವ್ದೋ ಕೂಸು ಜ್ವಾಪಾನ ಆಗಂಗಿಲ್ಲ ತೀ ಕೇಳ್ತಾಳ. ಹೌದು. ಈಕೆ ಮಲಿ ಅಂದ್ರ ದೊಡ್ಡವಾಗಿ ಅವತ್ತು ಮಾಸ್ತರ್ ಜಗದಾಗ. ನಮ್ಮ ಪರಮಾತ್ಮ ಏನಂದಾನು, ಎಂದು ಹುಟ್ಟೈತಿ ಅಂದಿನ ಹಿಡಿದು ಮಲಿ ಅನ್ನೋದು ಕೂಣಿಲ್ಲ, ಮಲಿ ಅನ್ನೋದು ನೋಡಿಲ್ಲ, ಹೆಂಗಸರ ಹಾಲನ್ನು ನನ್ನ ಮಗ ಕುಡ್ದಿಲ್ಲ ಅಂತ ಹೇಳಿದವ. ಹೌದು. ಅಂದಾಗ ಇದು ಹೆಂಗ ಜೋಪಾನ ಆಗೈತೆ ಕೊರವಂಜಿ ಅಂತ ಕೇಳಿದವ ದೂತಿ. ಏನಂದ್ರು? ಬರೀ ಹೆಬ್ಬಳ ಜೀಪ್ ಜೋಪಾನ ಆಗೈತೆ ನನ್ನ ಮಗ, ಹೆಬ್ಬಳದಾಗ ಅಮೃತ ಇಟ್ಟನೆ ಅಂತ ಹೇಳಿದವ. ಹೌದು. ಅವಾಗ ಈಗ ಏನಾಗೈತೆ ಅಂದ್ರೆ ಕಲಿಯುಗದಾಗ ಸೋದಕ್ಕೆ ಹಡದ 3 ದಿನ ಆಗುತ್ತಾನ ಮಲಿ ಕುಡ್ಸಂಗಿಲ್ಲ ಈಗ ಮಶಿಬನಾಳ ವಿದ್ಯಾ. ಹೌದು. ಅವಾಗ ನಿಮ್ಮ ಮಾಯಿ ಹೋಗಿ ಮಲಿ ಕುಡಿಸ್ತಾಳನ ಅಲ್ಲಿ. ಯಾರು ಕುಡಿಸ್ಯಾರ? ಯಾರು ಕುಡಿಸ್ತಾರ ಹಾಲಲ್ಲಿ? ಹಾಲು ಯಾರು ಕುಡಿಸ್ಯಾರ? ಅಲ್ಲಿ ನಮ್ಮ ಅಪ್ಪ ಹೆಬ್ಬಳದಾಗ ಅಮೃತ ಇಟ್ಟಾನು. ಹೊಟ್ಟಾಗಿಂದ ಕೂಸು ಹೊರಗೆ ಬಿದ್ದ ಬಿಟ್ಟನ ಏನ ಮಾಡ್ತೈತಿ, ಹೆಬ್ಬಳ ಬಾಯಾಗಿ ಹಿಡಿತೈತಿ. ಹೌದು. ಯಾಕಂದ್ರ ಅಲ್ಲಿ ಹೆಬ್ಬಳದಾಗ ಕೃಷ್ಣ ಪರಮಾತ್ಮ ಅಮೃತ ಇಟ್ಟಾನು. ಅದ್ರ ಸಂಬಂಧ ಅದು ಹೆಬ್ಬಳ ಜೀಪು ಜೋಪಾನ ಆಕೈತಿ. ಹೌದು. ಒಂದೊಂದ್ ದಿನ ದೊಡ್ಡ ಆಗುತ್ತಾನ ಬಿಡಂಗಿಲ್ಲ ಮಾಸ್ತರ್. ಶಾಲ್ಯಾಗ ಮಾಸ್ತರ್ಗಳು ಏನ್ ಮಾಡ್ತಾರು, ಯಾಕೋ ಮಗನ ಇಟ್ಟು ದೊಡ್ಡವಾಗಿದಿನ ಹೆಬ್ಬಳ ಬಾಯಾಗಿ ಹಿಡಿತೈತಿ ಬಡದು ಬಿಡಿಸ್ತಾರ. ಹೌದು. ಮತ್ತೆ ಈಗ ಹಿಡ್ಕೊಂಡ ಬಂದಾಳ ಕರೆ ಈಕಿಗಿನ ಗೊತ್ತಾಗಿಲ್ಲ ಅದು. ಯಾಕಂದ್ರೆ ನೋಡು ಅಂತದ ವಿಷಯ ಎಲ್ಲ ಈಕೆ ಗೊತ್ತಾಗಂಗಿಲ್ಲ. ಈಗ ಮನ್ಮತ್ರ ತಗೊಂಬಂದ. ಅವಾಗ ನನ್ನ ಕೈಯಾಗಿದ್ದಂತ ಏನಂತ ನೋಡು ಮನ್ಮತ್ತ ಅನ್ನುವಂತ ಕುಸ್ನ ತಗೊಂಬಂದ. ಆದ್ರ ಆತವ ಹೆಬ್ಬಳ ಜೋಪಾನ ಮಾಡಿ ಅಂತೇಳಿ ಯಾವಾಗ ಅಂದ್ರು ನೋಡು ಆತವ ಹೋಗೋಣ ಅಂತ ಕರ್ಕೊಂಡ್ ಹೊಂಟ. ಹೌದು. ಕರ್ಕೊಂಡು ಹೋಗಿ ಏನ್ ಮಾಡ್ತಾನ, ಏನ್ ಮಾಡ್ರು, ಬಾಗಲದಾಗ ಕೊರವಂಜಿನ ನಿಲ್ಲಿಸ್ತಾನು. ಹೋಗಿ ಸತ್ಯಭಾಮಿನ ಕರಿಯಾಕ ಹೋಗ್ತಾನ ದೂತಿ ಹೋಗಿ. ಹೌದು. ತಾಯಿ ಕೊರವಂಜಿ ಬಂದಾಳ ಬಾ ಅಲ್ಲಿ ಹೊರಗೆ ನಿಂತಾಳ ಕರ್ಕೊಂಬರಾಕ ಹೋದ. ಈಗ ಏನ್ ಮಾಡ್ತಾಳ ಸತ್ಯಭಾಮಿ, ಏನ್ ಮಾಡಿ ಮಶಿಬನಾಳ ಸತ್ಯಭಾಮಿ ಅವಸರ ಮಾಡಿ ಓಡುತ್ತ ಹೊರಗೆ ಬಂದ ಬಾಗಲದಾಗ ನಿಂತ ನೋಡ್ತಾಳು. ಹೌದು. ಇನ್ನೊಂದು ನೋಡುತ್ತಾಳಕ್ಕೆಲ್ಲ ಏನಂತಾಳ ಈಕೆ ಮಶಿಬನಾಳ ವಿದ್ಯಾ. ಏನಂದ ಸತ್ಯಭಾಮಿ ಹೇಳ್ತಾಳು, ಏ ದೂತೆ ಯಾಕೋ ಈ ಕೊರವಂಜಿ ಮೇಲೆ ಮನಸ್ಸಾಗೈತೆ ಅಂದಳು ಈಕೆ. ಹೌದು. ಮತ್ತ ಅವ್ ನಿನ್ನಂತನ ಹೋಗೋಣ ಸೀರಿಯರ ಊಟ ಬಂದಿದ ಅಂತ ಅದೇನು ಹೊಳಿತಿತ್ತ ಅಲ್ಲಿ ಚಮಕ್. ಅಲ್ಲಿ ಏನು ಚಮಕ್ ಹೊಳಿತ? ಅವ ಸೀರೆ ಊಟ ಬಂದಾನ ಕರೆ ಏನ ಜೋಡ್ನ ಏನೋ ಬಾದ್ಲಾಗ ಯಾವ ತಿಳಿದೇನು ಆಗಿಲ್ಲ. ಆ ದೇವ್ರು ಎಲ್ಲಿ ಹೋಗಂಗಿಲ್ಲ, ಅವ್ ದೇವ್ರು ಇರುವಲ್ಲಿ ಅದಾವು. ಆ ಸೋಮ ಹಂಗ ಅವತಾರ ತೊಟ್ಟು ಬಂದಾನವ. ಹೆಂಗ ಬಂದ ಅವತಾರ ತೊಟ್ಟ ನಮಗ ಬರ್ತೈತಿ ಕರೆ, ನಮ್ಮಂಗ ಅವತಾರ ಈಕಿಗೆ ತೊಡಾಕ ಬರ್ತೈತನ. ಅದಕ್ಕ ಏನ್ ಹೇಳ್ಯಾರ? ಏನಂದಾರ ಮಾಸ್ತರ? ಹಂಗವೆಲ್ಲ ಲಿಂಗದ ಹೌದೌದ ಜಗವೆಲ್ಲ ಜಂಗಮನಾಸ್ತಿ, ಇನ್ನೊಳದಾಸ್ತಿ ನನ್ನದಾವದಯ್ಯ ಗುರು ಮಲ್ಲಿನಾಥ. ಹೌದು ಗುರು ಮಲ್ಲಿನಾಥ ಹೌದೌದು ಅಂದಾರ್ರಿ ಮಾಸ್ತರ. ಮಂಗಕ್ಕೆ ಮಣಿಯಿಲ್ಲ, ಲಿಂಗಕ್ಕೆ ಕೊನೆಯಿಲ್ಲ, ಸಂಘ ಪರತ್ಯಾಗಿಗೆ ಸುಖವಿಲ್ಲಂದ ಹೌದ್ರಿ ಗುರು ಮಲ್ಲಿನಾಥ. ಹೇಳ್ರಿ ಮಾಸ್ತರ. ಈಗ ಹೇಳ್ತಾಳೆ ಹೆಣ್ಮಗಳ. ಏನಂತ ಹೇಳ್ತಾರ? 9 ತಿಂಗಳ 9 ದಿನ ನಾವು ಹೊತ್ಕೊಂಡ್ ತಿರುಗಾಡೇನಿ. 9 ತಿಂಗಳ 9 ದಿನ ಹೊತ್ಕೊಂಡ್ ತಿರುಗಾಡೀನಿ. ಅವ್ ಮಗ ಒಬ್ಬ ಏನಂದತ್ ಮಾಸ್ತರ? ಏನಂದ? ಎಲ್ಲಾರು ಅಪ್ಪನ ಋಣ ತೋರಿಸ್ತಾರು, ಆದ್ರ ನಾ ನಿನ್ ಋಣ ತೀರ್ಸೋದನಿ ಅಂದತ್ ಅವ್ ವಿದ್ಯಾಶ್ರೀಗೆ. ಹೌದು.
ಅಂದಿಕಿನ ಹೊತ್ಕೊಂಡ್ ಎಲ್ಲಿ ಓದತ್ತ ಕಾಶಿಗೆ ಹೋಗಿ ತಗೊಂಬಂದ್ರ ತಾಯಿ ನಿನ್ನ ಋಣ ಮುಡ್ತೈತಿ ಅಂತ ಕೇಳಿದತ್ತ. ಹೌದು. ಆದ್ರ ಆತಳ ಮಗ ತಗೊಂಡ್ ಹೋಗಂದತ್ತ ಆಕಿ ತಾಯಿ. ಅವಾಗ ಇವ್ ಮಗ ಏನ್ ಮಾಡಿದತ್ತ ಹೊತ್ಕೊಂಡ್ ಕಾಶಿಗೆ ತಗೊಂಡ್ ಹೋದತ್ತ. ಆದ್ರ ಹೆಂಗ್ ಹೋಗಿದತ್ತ ಮಾಸ್ತರ? ಹೆಂಗ್ ಹೋಗ್ಯಾನ? ಕಿಲೋಮೀಟರ್ ಹೋಗಿ ಈಕಿನ ಇಳಿಸದತ್ತ ಅವ್ ಮಶೀಬನಾಳ ವಿದ್ಯಾನ ಮಗನ. ಹೌದು. ಮಗ ಹೊತ್ಕೊಂಡ್ ಹೋಗುವಾಗ ಮಶೀಬನಾಳ ವಿದ್ಯಾನ ಕಿಲೋಮೀಟರ್ ಇಳಿಸದತ್ತ ಅವ. ಹೌದು. ಅದಕ್ಕೆ ಕೇಳ್ತಾಳು, ಏನ್ ಹೇಳ್ತಾಳ? ನಿನ್ನ 9 ತಿಂಗಳು 1 ತಿಂಗಳು ಹಿಡ್ಕೊಂಡ. ಹೌದು. 9 ತಿಂಗಳಾಗುತ್ತಾನ ನಿನ್ನ ಒಟ್ಟ ಇಳಿಸಿಲ್ಲ. 9 ದಿನ ಆಗುತ್ತಕ ಮ್ಯಾಲ ನಾನು ತಿಂಗಳು ಒಮ್ಮೆ ಇಳಿಸಿನಿ ಅಂದ್ರೆ ಏನಾಕಿತ್ತು ಅಂತ ಕೇಳ್ತಾಳ ಈಕೆ. ಹೌದು. ಆದ್ರ ತಿಂಗಳದಾಗ ಒಮ್ಮೆ ಯಾರು ಇಳಿಸಲ್ಲ ನಿಮ್ಮವ್ರು. ಆಕಿಗೆ ಇಳಿಸೋದು ಗೊತ್ತೈತಿ ಕರೀತವ. ಯಾಕ ಒಮ್ಮೆ ಹೊತ್ತರಂದ್ರ 9 ತಿಂಗಳಿಗೆ ಹಡಿತಾರ ನವ್ರ. ಒಬ್ಬಾಕಿ ತಿಂಗಳದಾಗ ಉಗಿತಾಳ, ಒಬ್ಬಾಕಿ 2 ತಿಂಗಳಿಗೆ ಉಗಿತಾಳ. ಹೌದು. ಒಬ್ಬಾಕಿ 3 ತಿಂಗಳಿಗೂ ಉಗಿತಾಳ. ಇಳಿಸ್ತಾರಲ್ಲ ಇದು ಹೆಂಗ? ಇದು ಹೆಂಗೆ ಆಮಲ ಮತ್ತೆ ಗಾದ್ಲಿ ಏನೋ ತಂಡಿ ಹೆಚ್ಚಾಗಿ ಮಾಡ್ತಾರೆ ಆಮಲ ಅಂತನ್ನ ಏನು ಆಗೈತೆ ದಗದ. ಮಶೀಬನಾಳ ವಿದ್ಯಾಗ ಗೊತ್ತಿಲ್ಲ ದಗದ. ಯಾಕಂದ್ರೆ ನೋಡುವ ಇಳಿಸವ್ರ ನಿಮ್ಮವ್ರು ಬಾಳ ಮಂದಿ ಅದಾರ. ಹೌದು. ಯಾಕಂದ್ರೆ ಒಬ್ಬೊಬ್ರು ಏನ್ ಮಾಡ್ಯಾರ ಈಗ ಏನ್ ಮಾಡ್ತಾರ? ಅವ್ರೇನು ಬ್ಯಾಡ ಅಂತೇಳಿ ಇಳಿಸಂಗಿಲ್ಲ. ಇಲ್ಲ ಬ್ಯಾಡ ಅಂತೇಳಿ ಇಳಿಸಂಗಿಲ್ಲ. ಬೇಕಂತೇಳಿ ಇಟ್ಕೊಂಡ್ ಕೂತಿರ್ತಾರ. ಕರೆ ಯಾವ್ದು ಯಾವಾಗ ಇಳಿದು ಹೋಗಿರ್ತೈತೇನೋ ಈಕಿಗೆ ಗೊತ್ತಿರಂಗಿಲ್ಲ, ಗೊತ್ತಾಗುದಿಲ್ಲ. ಮತ್ತ ಆಕಿ ಏನ್ ಕಮ್ಮಿ ಬಿದ್ದು ಇಳಿಸಾಳ ಅಂದ್ರೆ ನಿನಗೆ ಹೇಳಕ್ ಬರ್ತೈತೇನು ವಿದ್ಯಾ? ಅದೇನು ಹೇಳ್ತಾಳ? ಹುಚ್ಚಿ ಹಂಗ ನಾಕ ಬರಂಗಿಲ್ಲ ಅದನ್ನ. ನಿಮ್ಮ ಪರಮಾತ್ಮ ಅಂದ್ರೆ ಎಂತವ ಅದಾನ, ಯಾರಿಗೆ ಕಾಣಿಸ್ಯಾನ ಯಾರಿಗೆ ಹುನಿಶಾನ. ವಿಷ್ಣು ದೇವರು ಸೀರೆ ಉಡ್ಬೇಕಾದ್ರೆ ಯಾತ್ರ ಸಂಬಂಧ. ಇದು ಅಲ್ಲ ಮತ್ತೇನ ಕೇಳತಾಳು. ವಿಷಯ ಮಾತ್ರ ಕೇಳತಾಳು. ಹೆಂಗ ವಾರದಾಗ ಬಾಳ ಶಾಣೆ ಆಗ್ಯಾಳಿದ್ರಾಗ ಬಾಳ ಚಂದ ಕ್ವಶನ್ ಕೇಳತಾಳ ಇದ್ರಾಗ. ಅಂತ ನಿಮ್ಮ ಭೀಮ ಶಿರಿ ಹುಟ್ಟಾನಂತ ಹೇಳಿ ವಾದ್ರ ಮಾತ್ರ ನಡೆಸ್ಯಾಳ ನೋಡ ಸಭದಾಗ. ನಮ್ಮ ಭೀಮ ನೋಡ ಶಿರಿ ಮಾತ್ರ ಉಡ್ಬೇಕಾದ್ರ ಶಿರಿ ಮಾತ್ರ ಹುಟ್ಟಿಲ್ಲ ನೋಡ ಇದ್ರಾಗ. ದಗದ ಬ್ಯಾರೆ ಇತ್ತ ನೋಡ ಆವಾಗ. ಪಾಂಡವರಿಗೆಲ್ಲ ನೋಡ ವನವಾಸ ಆಗಿತ್ತು ಅವಾಗ. 12 ವರ್ಷ ವನವಾಸ ಆಗಿತ್ತು ಆವಾಗ. ಮುಗಿದತ್ತು ನೋಡ ಅವಾಗ. 1 ವರ್ಷ ಅಜ್ಞಾತವಾತ ಉಳಿದಿತ್ತ ಆವಾಗ. ಪಾಂಡವರೆಲ್ಲ ನೋಡ ಒಬ್ಬರ ಕಣ್ಣಿಗೆ ಬಿದ್ರ ಮತ್ತ 12 ವರ್ಷ ವನವಾಸಿತ್ತ ಅವರೀಗ. ವೇಷಧಾರಿ ಬದಲಿ ಮಾಡಿ ವಿರಾಟ್ ರಾಜನ ಆಸ್ಥಾನಕ್ಕೆ ಹೋಗ್ಯಾರ ಆವಾಗ. ಅಲ್ಲಿ ಒಬ್ಬ ಇದ್ದ ನೋಡ ಎತ್ತನ ನಿನಗ. ಕೀಚಕ್ಕೊಬ್ಬ ಇದ್ದ ಉಣದಗದ ಇತ್ತು ಹ್ಯಾಂಗ. ಬರೇ ಹೆಣ್ಮಕ್ಳ ಮ್ಯಾಲ ಮನಸ್ಸ ಮಾಡಿ ತಿದ್ದ ಆವಾಗ. ಕೀಚಕನ ಕಣ್ಣ ಹೋಗಿ ದ್ರೌಪದಿ ಮ್ಯಾಲ ಬಿದ್ದಾಗ ಶೈಲೇಂದ್ರಾಗಿ ನಿಂತಿದ ನೋಡ ಆವಾಗ. ದ್ರೌಪದಿ ತಗದ
ಎಲ್ಲರಿಗೂ ಊಟ ಕೊಡತಿದ್ರು ತೃಪ್ತಿ ಮಾತ್ರ ಪಡಿಸ್ತೇಳು ಏ ಕಿಚಕನ ಸ್ಥಳಕ್ಕೆ ಹೋಗ್ಯಾಳ ಅವಾಗ ಏ ದ್ರೌಪದಿ ನೋಡ ಕಿಚಕನ ಕಣ್ಣಿಗೆ ಬಿದ್ದಳಾಗ ಕಿಚಕ ಮಾತ್ರ ಹೇಳತಾನು ಅವಾಗ ಮ್ಯಾಲ ನಂದ ಮನಸ್ಸಾಗೈತಿ ಅಂದಾಗ ನನಗ ಒಟ್ಟ ಮಂಚಕ್ಕೆ ಬರ್ಬೇಕಂತ ಕರೆದಾಗ ಎಷ್ಟೋತಿದ್ರ ನೀನು ಇವತ್ತಕ್ಕೆ ಮಂಚಕ್ಕೆ ಬರ್ಬೇಕಂತ ಕೀಚಕ ಮಾತ್ರ ಹೇಳಿ ಬಿಟ್ಟ ದ್ರೌಪದಿಗೆ ಅವಾಗ ಶಕ್ತಿ ನಿನ್ನ ತೇಕ ಇದ್ರಾಗ ಸ್ವತಃ ನಿಂತ ಹೊಡಿಬೇಕಾಗಿದ್ದ ಕೀಚಕಣವಾಗ ನನ್ನ ದ್ರೌಪದಿ ನಾವು ತರಬ್ಯಾರೆ ಹೇಳ್ತಿ ಇದ್ರಾಗ ಅವಾಗ ಅಕ್ಕಿ ಶಕ್ತಿ ಎಲ್ಲಿಗೆ ಹೋಗಿತ್ತು ಹೇಳ ಇದರಾಗ ಸ್ವತಃ ನಿತ್ತ ಹೊಡೆಯುವ ಶಕ್ತಿ ಈಕಿ ತೇಕ ಇದ್ದಿದ್ದಿಲ್ಲ ಈಕಿ ಅಂಜುಕೋತ ಓಡಿ ಹೋದಳು ಅವಾಗ ಏ ಭೀಮನ ತೇಕ ಹೋಗಿ ದ್ರೌಪದ್ಯಾಗ ಹೇಳತಾಳು ಕೀಚಕ ಮನಸ್ಸ ಮಾಡ್ಯಾನ ನೋಡ ನನ್ನ ಮ್ಯಾಗ ಮಂಚಕ ಬರ್ಬೇಕಂತ ಅವ ಕರೆದಾಗ ಎತ್ತ ಹೇಳಿದಾಗ ಭೀಮನ ಎಲ್ಲಿ ಹೋಗ್ತಿರ್ತಾವಾಗ ದ್ರೌಪದಿನ ಕಾಯಿ ಸಲುವಾಗಿದ್ದ ಭೀಮಾಗ ಹೋದಾಗ ಕೀಚಕನ ಮುಂದ ನಿಂತ ಹೇಳ್ತಾಳ ಅವಾಗ ಕೀಚಕನ ಮುಂದ ನಿಂತ ಭೀಮಾಗ ಹೇಳತಾನು ಊಟ ಮಾತ್ರ ಹಿಡಿದ ತನ್ನ ಕೈಯಾಗ ಕೀಚಕ ಕೈ ಮಾತ್ರ ಹಿಡ್ದ ನೋಡ ಭೀಮನದವಾಗ ಕಾಲಿನ ಜಾಡಿಸಿ ಒದ್ದ ನೋಡ ಭೀಮ ಕೀಚಕನವಾಗ ಕೀಚಕನ ಯಾಡು ಕಾಲ ಗೀಸಿ ಉಗದ ಬಿಟ್ಟಾಗ ಏ ಕೀಚಕನ ಗೀಚಿ ಉಗದ ಭೀಮ ಅವಾಗ ಏ ಭೀಮ ಸೈನ್ಯನಿಂದ ಕೀಚಕನ ವಾದ ಆತವಾಗ ಜೇರ ಕರ್ತ ಕೀಚನ ಕೈಯಾಗ ಸಿಕ್ಕಿಳಂದಾಗ ದ್ರೌಪದಿ ಹೋಗಿ ಕೀಚಕನ ಕೈಯಾಗ ಸಿಕ್ಕೇಳಂದಾಗ ಈಗಿನ ಯಾಲು ಕಾಲ ಗೀಚಿ ಬಿಡ್ತಿದ್ದ ಇದರಾಗ ಎನ್ನ ಹೆಣ್ಣಿನ ತೇಕ ಇಂಥದೇನು ಶಕ್ತಿ ಇಲ್ಲ ಏ ಸುಳವಾದ ನಡೆಸಬೇಡ ಸಬದಾಗ ಇದು ಅಲ್ಲ ವಿಷ್ಣು ದೇವನ ತೇಕ ಮಾತ್ರ ಹೋಗಿ ನಾಡು ವಿಷ್ಣು ಮಾತ್ರ ಶಿರಿ ಊಟ ನಂದಾಡಿದರಾಗ ಆಗ ಬ್ಯಾರೆದಾಗ ನೋಡಿತ ನೋಡ್ರಿ ಇದರಾಗ ಏ ಭಸ್ಮಾಸುರ ಒಬ್ಬ ಇದ್ದ ಪರಮಾತ್ಮನ ತಪ ಮಾಡಿ ವರ ಮಾತ್ರ ಬೇಡಿದಾನು ಹೆಂಗ ಕೈ ಒಳಗ ನೋಡ ಉರಿ ಹಸ್ತ ಬೇಡಿದಾಗ
ಭಸ್ಮಾಸುರ ಇದ್ದಾವ ವಿಚಾರಕೋತ ಮಾಡಕೋತ ಏ ದಾರಿ ಕೋಡಿ ಬರ್ತದ ನೋಡ ಅವಾಗ ಏ ದಾರಿ ಕೂಡಿ ಬರುವಾಗ ಪಾರ್ವತಿ ಭೇಟಿ ಆದು ಆಕಿನ ತರ್ವಿ ಕೇಳತಾನು ಭಸ್ಮಾಸುರಾಗ ನನ್ನ ಕೈಯಾಗ ಒಟ್ಟ ಸಿಕ್ಕ ನೋಡ ಅಂದಾಗ ಗುಂಡಿಗೆ ಕಾಲ ಹಚ್ಚಿ ಓಡಕತ್ತಳ ಪಾರ್ವತಿ ಅವಾಗ ಜೀರ ಕಡತ ನಾನು ಭಸ್ಮಾಸುರನ ಕೈಯಾಗ ಶೇಖರ ಏ ಸುಟ್ಟಗೊಂದ ಸಾಯ್ತನ ಅಂತ ಓಡಕತ್ತಾಳ ಏ ಅಂತದೊಂದ ಶಕ್ತಿ ನಿನ್ನ ಹೆಣ್ಣಿನಲ್ಲಿ ಇದ್ರ ಸ್ವತಃ ನಿತ್ತ ಹೊಡಿಬೇಕಾಗಿತ್ತ ಭಸ್ಮಾಸುರ ಅಂತ ಶಕ್ತಿ ಒಟ್ಟ ನಿನ್ನಲ್ಲಿಲ್ಲ ಹೇಳ್ತಾನ ನೇಣಾಗ ಅಂಜಿ ವಿಷ್ಣು ದೇವ್ರನ್ನ ಕರೀತಾಳ ಅವಾಗ ಏ ಪಾರ್ವತಿ ಇದ್ದಕ್ಕೆ ವಿಷ್ಣು ದೇವ್ರನ್ನ ಕರೆದಳಾಗ ಏ ವಿಷ್ಣು ದೇವ್ರ ಬಂದ ನೋಡ ಅವಾಗ ಯಾಕಂದ್ರೆ ಏನು ಹೇಳ್ತಾಳು ಏನ್ ಹೇಳ್ತಾರು ನಿನ್ನ ವಿಷ್ಣು ಸುದಕ್ಕೆ ಸೀರೆ ಉಟ್ಟಾನು ಅಂತ ಹೇಳ್ತಾಳ ಆಕೆ ಹೌದು ಆದ್ರೆ ಹಂಗೇನ ಆಗಂಗಿಲ್ಲ ನೋಡಿ ನಿಮ್ಮ ವಿಷ್ಣು ದೇವ್ರ ಸೀರೆ ಉಡಬೇಕಾದ್ರ ಏನಾಗೈತೆ ಅವ ಸೀರೆ ಉಟ್ಟಿಲ್ಲತ್ತ ನಿನಗ ಮೊದಲ ಹೇಳಿನ ನಿರಾಕಾರ ವಸ್ತು ನಿರ್ವೈಲು ಸ್ವರೂಪ ವಸ್ತು ಮಾಡಿ ಬಿಟ್ಟಾರ ಅವ್ರ ಯಾಕಂದ್ರ ಬಣ್ಣ ಕೊಡ ಅಂತಲೇ ನೀನು ಸೀರೆ ಆಕೈತಿ ಹೊರತಾಗಿ ಹೌದು ಬಣ್ಣ ಕೊಡ್ಲಾರ್ದಂತ ನಿರಾಕಾರ ವಸ್ತುನ ಬೇರೆ ಐತದ ಹೌದು ಬಣ್ಣ ಕೊಟ್ಟಾಗ ನೀನು ಸೀರೆ ಆಕೈತಿ ಹಾ ನಿನ್ನ ವಿಷ್ಣು ಯಾಕೆ ಸೀರೆ ಉಟ್ಟಾನು ಅಂತ ಕೇಳ್ತಾಳ ಆಕೆ ಹೌದು ಯಾಕಂದ್ರೆ ಕೇಳ್ತಾನಂದ್ರ ಹಂಗೇನಾಗಿಲ್ಲ ಅಲ್ಲಿ ಯಾಕಂದ್ರೆ ಭಸ್ಮಾಸುರ ಇದ್ದಾವ ಪರಮಾತ್ಮನ ಜಪ ಮಾಡಿ ಏನ್ ಮಾಡ್ತಾನು ಏನ್ ಮಾಡ- ಪರಮಾತ್ಮನ ತಪ ಮಾಡಿ ಏನ್ ಮಾಡ್ತಾನು ಪರಮಾತ್ಮನ ಒಲಿಸಿಕೊಂಡು ಏನಂತ ಕೇಳ್ತಾನು ಏನ್ ಕೇಳ್ತಾರ ಪರಮಾತ್ಮ ಏನ್ ಬೇಕು ನಿನಗ ವರ ಬೇಡ ಭಸ್ಮಾಸುರ ಅಂತ ಕೇಳಿದಾಗ ಹೌದು ಅವಾಗ ಏನ್ ಕೇಳ್ತಾನವ ಏನ್ ಕೇಳುದು ನನಗ್ ಉರಿ ಹಸ್ತ ಕೊಡಪ್ಪ ಹಸ್ತದೊಳಗೆ ಉರಿ ಹಸ್ತ ಕೊಡಪ್ಪ ಅಂತ ಕೇಳ್ತಾನವ ಭಸ್ಮಾಸುರ ಹೌದು ಕೇಳಿದಾಗ ಅವಾಗ ಪರಮಾತ್ಮ ಏನ್ ಮಾಡ್ತಾನು ಏನ್ ಮಾಡು ಅವನ ತಪ್ಪಕ ಮೇಚಿ ಏನ್ ಮಾಡ್ತಾನು ಕ್ವಾಟಿನ ಹೋಗ ಅಂದ ಹಾ. ಅವಾಗ ಇವ ಏನ್ ಮಾಡ್ತಾನು ಕೊಟ್ಟದಂತ ತಗೊಂಡ ಆಶೀರ್ವಾದ ತಗೊಂಡ್ ಬರ್ತಿದ್ದ ದಾರಿ ಕೊಡಿ ಬರೋ ಟೈಮ್ದಾಗ ಇದನ್ನ ಯಾರ ಮೇಲೆ ಪ್ರಯೋಗ ಮಾಡ್ಲಿ ಅನ್ಕೋತ ಬರ್ತಿದ್ದ ಅವ ಭಸ್ಮಾಸುರ ಹೌದು ಆಟ್ರಾಗ ಈಗ ಏನ್ ಮಾಡ್ತಾಳ ಮಶಿಬನಾಳ ಪಾರ್ವತಿ ಆಟ ಬಂದ್ಬಿಟ್ರು ಮಾಸ್ತರ್ ಆಟ ಬರೋಣ ಏನಾಯ್ತು ಆಟ ಬರ ಅಂತ ಅವ ಏನ್ ಮಾಡ್ತಾನು ಹಾ. ಸಿಕ್ತಲ ಗಿರಿಕೆ ಅಂತೇಳಿ ಬೆನ್ನು ಹತ್ತಿ ಬಿಟ್ಟವ್ ಹೌದು ಯಾವಾಗ ಭಸ್ಮಾಸುರ ಪಾರ್ವತಿ ಬೆನ್ನು ಹತ್ತದ ನೋಡು ಕಬ್ರ ಹಾರಿ ಓಡಾಕತ್ತಳ ಕಬರಿ ಹಾರಿ ಮುಕಳಿ ಕಾಲ್ ಹಚ್ಚಿ ಓಡಾಕತ್ತಳಿ ಈಗ ಮಶಿಬನಾಳ ಪಾರ್ವತಿ ಯಾರ ಕಡೆ ಯಾರ ಕಡೆ ಓಡ್ತಾಳ ಓಡಿ 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 ಕಾಲು ಸೋತು ಬಿಟ್ಟ ಯಾರನ್ನ ಕರಿತಾಳು ಹಾತ್ ಹೊರದು ಇಷ್ಟು ಆತ ವರದ ವಿಷ್ಣು ದೇವ್ರನ್ನ ಕರಿತಾಳ ಅವಾಗ ಹೌದು ಎಲ್ಲಿದಾರೆ ಬರ್ರಿ ನಮ್ಮನ್ನ ಕಾಪಾಡ ಬರ್ರಿ ಅಂತ ಕರೆದಾಗ ವಿಷ್ಣು ದೇವ್ರ ಮುಂದೆ ನಿಂತ ಕೇಳ್ತಾನು ಹಾ. ಯಾಕ ಪಾರ್ವತಿ ಹಿಂಗ್ಯಾಕ ಓಡಾಡತ್ತದ ಏನಾಗೈತಿ ಹೇಳ ದನಿ ಬೇಡ ಓಡ ಎತ್ ಹೇಳ್ತಾನವ ಹೌದು ಹೇಳ್ದಾಗ ಕೇಳ್ತಾಳು ಏನ್ ಮಾಡ್ರಿ ಭಸ್ಮಾಸುರ ನನ್ನ ಬೆನ್ನ ಹತ್ಯಾನು ಹಾ ಜೇರ ಕಡತನ ಎಲ್ಲಾರ ಅವನ ಕೈಯಾಗ ಸಿಕ್ಕಿನ ಅಂದ್ರೆ ಉರಿ ಹಸ್ತ ಅವನ ಕೈಯಾಗ ಪರಮಾತ್ಮ ಹಸ್ತ ಕೊಟ್ಟಾನು ಆ ಉರಿ ಹಸ್ತದಿಂದ ನಾ ಸುಟ್ಕೊಂಡ್ ಸಾಯ್ತನು ಅವನ ಕೈಯಾಗ ನಾ ಸಿಗಬಾರ್ದಂಗ ಐತ್ರಿ ಹೆಂಗಾರ ಕಾಪಾಡ್ರಿ ಅಂತೇಳಿ ಪಾದಕ ಬಿದ್ದಾಳು ಹಾ ಪಾರ್ವತಿ ವಿಷ್ಣುನ ಪಾದಕ ಬಿದ್ದಾಗ ಅವಾಗ ವಿಷ್ಣು ಹೇಳ್ತಾನು ನೀ ಅವಾಗ ನನಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದೆ ಅಂದ್ರೆ ನಿನ್ನ ಕಾಪಾಡ್ತಾನ ತಿಳ್ಕೊದ್ ಏನ್ ಮಾಡ್ಯಾನು ಏನ್ ಮಾಡ್ಯಾರು ಅವ ವೇಷಧಾರಿ ರೂ ತೊಟ್ಕೊಂಡು ಹೋಗಿ ಏನ್ ಮಾಡ್ತಾನು ಹಾ ಪಾರ್ವತಿ ರೂ ತೊಟ್ಕೊಂಡು ಹೋಗಿ ಏನ್ ಮಾಡ್ತಾನು ಭಸ್ಮಾಸುರನ ಮುಂದೆ ನಿಲ್ತಾನು ಹಾ. ನಿತ್ತ ಭಸ್ಮಾಸುರಿಗೆ ಹೇಳ್ತಾನ ಏನಂತ ಯಾಕೋ ಭಸ್ಮಾಸುರ ಹಿಂಗ್ಯಾಕೆ ಓಡಾತದಿ ಏನ್ ಬೇಕಾಗೈತಿ ನಿನಗತ್ ಕೇಳ್ತಾನು ಹೌದು ಏ ನೀ ನನಗ್ ಬೇಕಂತ ಹೇಳ್ತಾನ ಅವ. ಹೌದು ಅವಾಗ ಅವ ಹೇಳ್ತಾನ ವಿಷ್ಣು ದೇವ್ರ ನಾ ಬೇಕಾದ್ರೆ ಏ ನಾ ಎಲ್ಲ ನಿನ್ನ ಕೈಯಾಗ ಸಿಗ್ತಾನ ಕರೆ ಹೌದು ನಾ ಏನು ಹೇಳ್ತಾನ ಅದನ್ನ ನೀ ಕೇಳ್ಬೇಕಂತ ಹೇಳ್ತಾನವ ಹೌದು ನಾ ಏನು ಹೇಳ್ತಾನ ಅದನ್ನೆಲ್ಲ ನೀ ಮಾಡ್ತಾನ ಅಂದ್ರೆ ಹಾ. ನಾ ನಿನ್ನ ಕೈಯಾಗ ಸಿಗ್ತಾನ ಅಂತ ಹೇಳಿದ ಅವಾಗ ಏನು ಹೇಳ್ತಾನ ಅವ ಕೃಷ್ಣ ಪರಮಾತ್ಮ ಏನ್ ಹೇಳ್ರು ವಿಷ್ಣು ಹೇಳ್ತಾನ ಏನಂತ ನಾ ಹೆಂಗ ಮಾಡ್ತಾನ ಹಂಗ ನತನ ಮಾಡ್ಬೇಕು ನೀ ಅಂತ ಅಂದಾಗ ಹಾ ಕಾಣ ಉತ್ತಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಚಾಲು ಮಾಡಿದ ಮಾಸ್ತರ್ ವಿಷ್ಣು ದೇವ್ರು ಹೌದು ಕಾಣ ಉತ್ತಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಆತ ನಡ ಹಿಡ್ಕೊಂಡ ಹೌದು ಕಾಣ ಉತ್ತಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಆತ ಭುಜ ಹಿಡ್ಕೊಂಡ ಹೌದು ಕಾಣ ಸಂಗಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಆತ ಏನು ಮಾಡ್ತಾನು ನೆತ್ತಿ ಮೇಲೆ ಕೈ ಇಟ್ಕೊಂಡ್ ಮಾಸ್ತರ್ ಯಾರ ವಿಷ್ಣು ದೇವ್ರು
ಏನ್ ಮಾಡ್ರು ನೆತ್ತಿ ಮ್ಯಾಲ ಇವಾಗ ಕಣ್ಣು ಇಟ್ಕೊಂಡು ನೋಡು ಇವನಂತೆ ಭಸ್ಮಾಸುರನ್ ನತನ ಮಾಡಾಕ ಚಾಲು ಮಾಡಿದ್ದ ಹಾ ಯಾಕಂದ್ರ ನಾ ಹೆಂಗ ಮಾಡ್ತಿ ಹಂಗ ಮಾಡ್ರಿ ಆಟ ನಾ ನಿನಗೆ ಸಿಗ್ತಾನ ಅಂತ ಹೇಳಿದ ಹೌದು. ಭಸ್ಮಾಸುರ ಕಾಣ ಹೋಗ್ತಾ ಇಲ್ಲಿಗೆ ಬತ್ತು ಸಂಗಯ್ಯ ಆತ ತಿಳ್ಕೊಂಡು ಏನ್ ಮಾಡ್ತಾನು ತಲೆ ಮೇಲೆ ಕೈ ತನ್ನ ಇಟ್ಕೊಂಡ ಹಸ್ತ ತಾನ ಕೈ ತಲೆ ಮೇಲೆ ಇಟ್ಕೊಂಡು ತಾನ ಸುಟ್ಕೊಂಡು ಸತ್ತಾನ ಯಾರದಿಂದ ವಿಷ್ಣು ದೇವರದಿಂದ ನಮ್ಮ ವಿಷ್ಣು ದೇವರು ಬಂದು ಈಕೆ ಪಾರ್ವತಿನ ಕಾಪಾಡಿದಾಗ ಅವಾಗ ಏನಾಗೈತೆ ಭಸ್ಮಾಸುರ ಸುಟ್ಟು ಹೋಗ್ಯಾನು ಹಾ. ಜೇರ ಕಡ್ತ ಭಸ್ಮಾಸುರನ ಕೈಯಾಗ ಪಾರ್ವತಿ ಸಿಕ್ಕಳು ಅಂದ್ರೆ ಈ ಮಶಿಬನಾಳ ಪಾರ್ವತಿ ಸುಟ್ಕೊಂಡು ಸಾಯ್ತಿಳಿ ಇವತ್ತು ಬಸ್ ಮ್ಯಾಗ ಹೋಗಿಲ್ಲ ಈಕೆನ ಉಳಿತಳ ತಿಳಿದ ಇಲ್ಲ ಯಾಕಂದ್ರ ನಮ್ಮನಿಂದ ಎಲ್ಲ ಉದ್ಧಾರ ಆಗಿ ಹೌದು ಗಂಡಿನಿಂದ ಉದ್ಧಾರ ಆಗಿ ಏನ್ ನೋಡ್ದ ಏನ್ ಮಾಡ್ಯಾರು ತೆಳಗ ಮಾತ್ರ ಬೀಳುದ ಹಾ ಮೂಗನಂದ ಮ್ಯಾಲ ಐತಿ ನೋಡ್ ನಾ ಹೆಚ್ಚಿನಕದ ನನ್ನ ಕಿಕ್ಕಿ ಮಶಿಬನಾಳ ವಿದ್ಯಾ ಹೌದು ತೆಳಗ ಬೀಳೋದಂತೂ ಕರೆ ಐತಿ ಕರೆ ಮೂಗು ಮಾತ್ರ ನಂದು ಮ್ಯಾಲ ಐತಿ ನಕ್ಕಿದಾಳ ಈಕಿ ಅಂತವ್ರ ಇವ್ರ ಅಥವ್ರದಾರು ಹಾ ಏನಾಗಿತ್ತಮ್ಮ ಏನಾಗಿತ್ತು ಮಾಸ್ತರ ಒಂದ್ ಹಾದಿ ಮೇಲೆ ಏನಾಗಿತ್ತು ಹರಿಯವತ್ತ